ಈ ರೀತಿ ಮದುವೆ ಮುರಿದು ಹೋದ್ರೆ ಅವ್ರ ಮನೆಯವ್ರಿಗೆಲ್ಲ ನೋವಾಗಲ್ವಾ? ಎಲ್ರ ಮುಂದೆ ಅವ್ರಿಗೆ ಅವಮಾನ ಆಗಲ್ವಾಪ? ಕೃಷ್ಣ, ಅವ್ರವ್ರು ಇಷ್ಟಪಟ್ಟವ್ರ ಜೊತೆನೇ ಮದುವೆ ಮಾಡಿದ್ರೆ ಮದುವೆ ಮುರಿದು ಯಾಕೋ ಹೋಗ್ತಾರೆ. ಅಪ್ಪ, ನೀವೀ ಮಾತು ಹೇಳ್ತಾ ಇದ್ದೀರಾ? ಯಾಕೋ ಹೇಳ್ಬಾರ್ದು, ನನಗೂ ಅನುಭವ ಇದೆಪ್ಪ. ಆ ಕಾಲದಲ್ಲಿ ನಾನು ನಿಮ್ಮಮ್ಮನ್ನು ಪ್ರೀತಿಸೇ ಮದುವೆ ಆಗಿದ್ದು, ಗೊತ್ತಾ? ಗೊತ್ತಪ್ಪ. ಆದ್ರೂ ಈ ರೀತಿ ಮನೆಯವ್ರನ್ನೆಲ್ಲ ಬಿಟ್ಟು ಹೋಗ್ತಾರಲ್ಲ, ಈ ಪ್ರೀತಿಲಿ ಅದೆಂತ ಶಕ್ತಿ ಇರ್ಬೋದಪ್ಪ? ಅಪ್ಪ, ಏನಿದೆಯಪ್ಪ ಈ ಪ್ರೀತಿಲಿ? ಈ ಪ್ರೀತಿಲಿ ಏನಿಲ್ಲ ಅಂತ ಕೇಳೋ. ಈ ಪ್ರೀತಿಲಿ ನೋವು, ನಲಿವು, ಆನಂದ, ಅಳು, ಸ್ವಾರ್ಥ, ಸಾಂತ್ವನ, ಸಾಮರಸ್ಯ, ಆಕರ್ಷಣೆ, ಭಯ, ಕಾತುರ, ನಿರೀಕ್ಷೆ, ಇನ್ನು ಹೀಗೆ ಪ್ರಪಂಚದ ಎಲ್ಲ ಭಾವನೆಗಳು ಸೇರಿ ಕಣೋ ಪ್ರೀತಿ ಅನ್ನೋದಾಗಿರೋದು. ಓಹೋ, ಅಪ್ಪ ಮಗ ಏನ್ ತುಂಬಾ ಮಾತಾಡ್ತಿದಿರಲ್ಲ, ಏನು ಅಂತ ನಾನು ಕೇಳ್ಬೋದಾ? ನೋ ಚಾನ್ಸ್. ಹೆಂಗಸರಿಗೆ ಪ್ರವೇಶವಿಲ್ಲ. ಇದು ಗಂಡಸರ ವಿಷಯ. ನಾವು ಸೀಕ್ರೆಟ್ ಆಗಿ ಮಾತಾಡ್ತಾ ಇದೀವಿ. ಓಹೋ, ಸೀಮೆಗಿಲ್ದಿರೋ ಸೀಕ್ರೆಟ್ ನಿಮ್ದು. ಅದೇನ್ ವಿಷಯ ಅಂತ ನಾನು ಕೇಳ್ಕೊಂಡೆ ಹೋಗ್ತೀನಿ. ಅಮ್ಮ, ಈಗ ನಿನಗೆ ವಯಸ್ಸಿಗೆ ಬಂದಿರೋ ಮಗಳಿದ್ದಾಳೆ ಅಂತ ಅನ್ಕೋ. ಅವಳಿಗೇನೋ ಒಂದು ಪರ್ಸನಲ್ ಪ್ರಾಬ್ಲಮ್. ಆಗ ಅವಳು ಆ ವಿಷಯನ ಅಮ್ಮನ ಹತ್ರ ಬಂದು ಹೇಳ್ಕೊತಾಳ ಅಥವಾ ಅಪ್ಪನ ಹತ್ರ ಬಂದು ಹೇಳ್ಕೊತಾಳ? ನೋಡೋ, ನನ್ನ ಹತ್ರ ಹೇಳೋದನ್ನ ನನ್ನ ಹತ್ರ ಹೇಳ್ಕೊತಾಳೆ, ಅಪ್ಪನ ಹತ್ರ ಹೇಳೋದನ್ನ ಅಪ್ಪನ ಹತ್ರ ಹೇಳ್ಕೊತಾಳೆ. ಕರೆಕ್ಟ್. ಹಾಗೆ ಈಗ ನಾನು ಹೇಳ್ಕೊತಾ ಇರೋದು ನಮ್ಮಪ್ಪನ ಹತ್ರ ಹೇಳ್ಕೊಳ್ಳುವಂತ ವಿಷಯ. ತಾವು ದಯಮಾಡಿಸಿದ್ರೆ ಆಯ್ತಪ್ಪ, ಹೋಗ್ತೀನಿ. ನಿಮ್ಮ ಅಪ್ಪನ ಹತ್ರ ಮಾತಾಡೋದನ್ನ ನಿಮ್ಮ ಅಪ್ಪನ ಹತ್ರನೇ ಮಾತಾಡೋ. ನೀನುಂಟು, ನಿಮ್ಮಪ್ಪ ಉಂಟು. ಬರ್ತೀನಿ. ಥ್ಯಾಂಕ್ ಯು. ಮತ್ತೆ ಅಪ್ಪ, ನಾ ಎಲ್ಲಿಗೆ ನಿಲ್ಸಿದ್ದೆ? ಅದೇ ಪ್ರಪಂಚದ ಎಲ್ಲಾ ಭಾವನೆಗಳು ಸೇರಿ ಪ್ರೀತಿಯಾಗಿದೆ. ನೋಡು, ಈ ಪ್ರೀತಿಸೋರ್ಗೆ ಯಾವುದೋ ಒಂದು ನಿರ್ದಿಷ್ಟವಾದ ಕಾರಣ ಇರಲ್ಲ. ಬೇಕಾದ್ರೆ ನೀವು ಹೋಗಿ ಯಾವ ಪ್ರೇಮಿನಾದ್ರೂ ಕೇಳು, ನೀವು ಒಬ್ಬರನ್ನೊಬ್ಬರನ್ನ ಏನನ್ನು ಮೆಚ್ಕೊಂಡು ಪ್ರೀತಿ ಮಾಡಿದ್ರಿ ಅಂತ ಸಡನ್ ಆಗಿ ಅವ್ರು ಹೇಳಕ್ಕಾಗಲ್ಲ. ಯಾಕೆಂದ್ರೆ ಅದು ಹೃದಯದಿಂದ ಬಂದಂತಹ ಪ್ರೀತಿ, ಅದು ಹೇಳ್ಕೊಳಕ್ಕಾಗಲ್ಲ. ಅದೇ ಈ ಭೋಗವಸ್ತುಗಳ ಆಕರ್ಷಣೆಗೆ ಒಳಗಾಗಿ ಪ್ರೀತಿ ಮಾಡ್ತಾರಲ್ಲ, ಅದು ನಿಜವಾದ ಪ್ರೀತಿನೂ ಅಲ್ಲ, ಶಾಶ್ವತನೂ ಅಲ್ಲ. ನೋಡು, ನಂದು ನಿಮ್ಮ ಮುಂದೆ ಒಂಥರ ಪ್ರೀತಿ ಆದ್ರೆ ನಿಮ್ಮ ಅಣ್ಣ ಅತ್ತಿಗೆದು ಇನ್ನೊಂಥರ ಪ್ರೀತಿ. ಇದರಲ್ಲಿ ಒಂದು ಅನ್ಯೋನ್ಯತೆಯಿಂದ ಪ್ರೀತಿ ಮಾಡೋದು, ಅದು ನಂದು ನಿಮ್ಮ ಮುಂದೆ. ಇನ್ನೊಂದು ಕಚ್ಚಾಡ್ಕೊಂಡು ಪ್ರೀತಿ ಮಾಡೋದು, ಅದು ನಿಮ್ಮ ಅಣ್ಣ ಅತ್ತಿಗೆ ಮಾಡ್ತಿರೋದು. ಹೀಗೆ ಪ್ರೀತಿಲಿ ಹಲವಾರು ಥರ ಇದೆ. ಈ ಪ್ರೀತಿನ ಕಂಪ್ಲೀಟ್ ಆಗಿ ವಿವರಣೆ ಮಾಡೋದಕ್ಕೆ ಇಡೀ ಜನ್ಮನೇ ಸಾಕಾಗಲ್ಲ ಕೃಷ್ಣ. ನನಗಿಷ್ಟು ಸಾಕಪ್ಪ. ಓಹೋ, ಅಂದ್ರೆ ಸಾಹೇಬ್ರು ಪ್ರೀತಿ ಬಗ್ಗೆ ತಿಳ್ಕೊಳಕ್ಕೆ ಪೀಠಿಕೆ ಹಾಕಿದ್ರಾ? ಇಲ್ಲಪ್ಪ, ಪೇಪರಲ್ಲಿ ಈ ರೀತಿ ನ್ಯೂಸ್ ಬಂದಿದೆ ಅಂತ ಹೇಳಿದೆ. ಅದಕ್ಕೆ ನೀವು ಲವ್ ಬಗ್ಗೆ ಒಂದು ಬ್ಯೂಟಿಫುಲ್ ಎಕ್ಸ್ಪ್ಲನೇಷನ್ ಕೊಟ್ರಿ ಅಷ್ಟೇ. ಲೇಕಳ, ಮೊದಲು ಶುರು ಮಾಡಿದ್ ನೀ ತಾನೆ, ಅದಕ್ಕೆ ನನ್ನ ಎಕ್ಸ್ಪೀರಿಯನ್ಸ್ ಹೇಳಿದೆ ಅಷ್ಟೇ. ಕರೆಕ್ಟಪ್ಪ, ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಗುಡ್ ನೈಟ್. ಗುಡ್ ನೈಟ್. ಕಂಗ್ರ್ಯಾಚುಲೇಷನ್, ನೀವು ತಾಯಿ ಆಗ್ತಾ ಇದ್ದೀರಾ ನೇತ್ರ ಅವರೇ? ಹೌದಾ? ತುಂಬಾ ಸಂತೋಷದ ವಿಷಯ ಹೇಳಿದ್ರಿ ಡಾಕ್ಟ್ರೆ. ಈ ವಿಷಯ ಕೇಳಿ ನಿಮ್ಗಿನ್ನ ಹೆಚ್ಚಾಗಿ ಸಂತೋಷ ಪಡೋರು ನಿಮ್ಮ ಯಜಮಾನ್ರು. ಮೊದಲು ಅವ್ರಿಗೆ ವಿಷಯ ತಿಳಿಸಿ. ನಾ ಇನ್ ಬರ್ತೀನಿ. ಸರಿ. ನೇತ್ರ, ಈಗೇನ್ ಮಾಡ್ತೀಯ ಹೇಳು? ನಾನೇನ್ ಮಾಡ್ಲಮ್ಮ? ಡ್ಯಾಡಿ ನನ್ ಕೆಟ್ಟದಾಗ್ಲಿ ಅಂತ ಯೋಚನೆ ಮಾಡ್ತಾರಾ? ಇಲ್ಲಿ ಅವ್ರು ಏನು ಯೋಚನೆ ಮಾಡ್ತಾರೆ, ನಾನು ಏನು ಯೋಚನೆ ಮಾಡ್ತೀನಿ ಅನ್ನೋದು ಮುಖ್ಯ ಅಲ್ಲ.
ನೀನು ಏನು ಯೋಚನೆ ಮಾಡ್ತೀಯಾ, ಏನು ನಿರ್ಧಾರ ತಗೊಳ್ತೀಯ ಅನ್ನೋದೇ ಮುಖ್ಯ. ಅವ್ರ ದೃಷ್ಟಿಲಿ ಅವ್ರ ಯೋಚನೆ ಕರೆಕ್ಟಾಗಿರ್ಬೋದು, ಆದರೆ ನಿನಗೂ ಒಂದು ದೃಷ್ಟಿ ಅನ್ನೋದು ಇರಬೇಕು ತಾನೇ. ಯಾಕೆ ಅಂದರೆ ಇದು ನಿನ್ನ ಜೀವನ. ಯಾರ ಜೀವನನ ಯಾರೂ ಕಟ್ಟಕ್ಕಾಗಲ್ಲ. ಅವ್ರವ್ರ ಜೀವನನ ಅವರೇ ರೂಪಿಸ್ಕೋಬೇಕು. ಅಲ್ಲಮ್ಮ, ಅವ್ರಿಗೋಸ್ಕರ ನಾನು ನಿಮ್ಮನ್ನೆಲ್ಲ ಬಿಟ್ಟು ಹೋಗಿದೆ. ಅಂಥದ್ರಲ್ಲಿ ಈಗ ನಾನು ಯಾಕೆ ಸೋಲ್ಬೇಕು, ನಾನು ಯಾಕೆ ಸಹಿಸ್ಕೋಬೇಕು ಅಂತ ಎಲ್ಲರೂ ನಿಂತರ ಕೂತಿದ್ರೆ ಹೆಣ್ಣನ್ನು ಯಾರು ಕ್ಷಮೆಯ ಧರಿತ್ರಿ ಅಂತ ಕರೀತಿರ್ಲಿಲ್ಲ. ಆ ಶಬರಿ ರಾಮನ್ಗೋಸ್ಕರ 14 ವರ್ಷ ಕಾದಿದ್ರಲ್ಲಿ ಅರ್ಥ ಇದೆ. ಆದರೆ ನೀನು 40 ವರ್ಷ ಕಾದರೂ ಏನೂ ಪ್ರಯೋಜನ ಆಗಲ್ಲ. ಹೀಗೆ ನೀನು ಕಾಲನ ವೇಸ್ಟ್ ಮಾಡ್ತಾ ಇದ್ರೆ ಆ ಕಾಲನೇ ನಿನ್ನನ್ನು ವೇಸ್ಟ್ ಮಾಡುತ್ತೆ. 2 ಕುಟುಂಬಗಳು ತುಂಬ ಸಂತೋಷ ಪಡೋವಂಥ ವಿಷಯ ಇದು. ನೇತ್ರ, ಈ ಸಂದರ್ಭನ ಹಾಳು ಮಾಡ್ಕೋಬೇಡ. ನೀನು ಹ್ಞೂ ಅಂದರೆ ನಾನು ಅವ್ರಿಗೆ ಫೋನ್ ಮಾಡಿ ವಿಷಯ ತಿಳಿಸಿ ಸಾಯಂಕಾಲ ನಿಮ್ಮ ಮನೆಗೆ ಬರ್ತಾ ಇದ್ದೀವಿ ಅಂತ ಹೇಳ್ತೀನಿ. ಯೋಚನೆ ಮಾಡು. ನಿಂಗೆ ಹೇಗೆ ಸರಿ ಅನಿಸುತ್ತೋ ಹಾಗೆ ಮಾಡಮ್ಮ. ಸರಿ, ಹಾಗಾದರೆ ನಾನು ಈಗಲೇ ಅವ್ರಿಗೆ ಫೋನ್ ಮಾಡಿ ವಿಷಯ ಹೇಳ್ತೀನಿ. ಹಲೋ, ಹಾಂ ಹೇಳಿ ಶಾಂತಮ್ಮನವರೇ. ನಿಮಗೆ ಒಂದು ಸಂತೋಷದ ವಿಷಯ ತಿಳಿಸೋಣ ಅಂತ ಫೋನ್ ಮಾಡಿದೆ. ಸಂತೋಷದ ವಿಷಯನಾ? ನೇತ್ರ ಏನಾದರೂ ನಮ್ಮ ಮನೆಗೆ ಬರ್ತಾಳಂತ? ಅವಳು ಒಬ್ಳೇ ಬರ್ತಾ ಇಲ್ಲ, ಜೊತೆಗೆ ನಿಮ್ಮ ವಂಶದ ಕುಡಿನೂ ಹೊತ್ಕೊಂಡು ಬರ್ತಾ ಇದ್ದಾಳೆ. ಅಂದ್ರೆ ನೇತ್ರ ತಾಯಿ ಆಗ್ತಾ ಇದ್ದಾಳೆ. ನಾವಿಬ್ರು ಅಜ್ಜಿ ಆಗ್ತಾ ಇದೀವಿ. ಏನು, ನೇತ್ರ ತಾಯಿ ಆಗ್ತಾ ಇದ್ದಾಳ? ಹೌದು, ಡಾಕ್ಟ್ರು ಈಗ ತಾನೇ ಚೆಕಪ್ ಮಾಡಿ ವಿಷಯ ತಿಳಿಸಿದ್ರು. ನಂಗೆ ತುಂಬ ಸಂತೋಷ ಆಗ್ತಾ ಇದೆ. ಅವಳನ್ನ ನೋಡಬೇಕು ಅಂತ ಅನ್ನಿಸ್ತಾ ಇದೆ. ನಾವು ಈಗಲೇ ಅಲ್ಲಿಗೆ ಬರ್ತಾ ಇದ್ದೀವಿ. ಬೇಡ ಬೇಡ, ನಿಮ್ಮ ಗರ್ಭಿಣಿ ಸೊಸೆನಾ ನಾನೇ ನಿಮ್ಮ ಮನೆಗೆ ಕರ್ಕೊಂಡು ಬರ್ತೀನಿ. ಪರಿಸ್ಥಿತಿ ಹೇಗಿದೆ ನೋಡಿ, ಈ ವಿಷಯನ ನೀವು ನಮಗೆ ತಿಳಿಸ್ಬೇಕಿತ್ತು. ಆದರೆ ನಾನೇ ನಿಮ್ಗೆ ಹೇಳೋ ಹಾಗಾಗಿದೆ. ನೋಡಿ, ಇನ್ನು ಮುಂದೆ ಈ ರೀತಿ ಆಗಬಾರ್ದು ಅಂತ ಸಂಜೆ ಒಳಗೆ ನಾನೇ ಅವಳನ್ನ ನಿಮ್ಮ ಮನೆಗೆ ಕರ್ಕೊಂಡು ಬರ್ತೀನಿ. ಹೌದಾ? ನೀವೇ ಅವಳನ್ನ ಮನೆಗೆ ಕರ್ಕೊಂಡು ಬರ್ತೀರಾ? ಆಯ್ತಾಯ್ತು, ದಯವಿಟ್ಟು ಮಿಸ್ ಮಾಡಬೇಡಿ. ನಾವೆಲ್ಲ ಕಾಯ್ತಾ ಇರ್ತೀವಿ. ಸರಿ, ಹಾಗಾದರೆ ಫೋನ್ ಇಡ್ತೀನಿ. ಸರಿ, ಖಂಡಿತ ಬರ್ತೀವಿ. ಅಮ್ಮ, ನೇತ್ರ ಸಂಜೆ ಒಳಗೆ ಅವರೇ ಮನೆ ಕರ್ಕೊಂಡ್ ಬರ್ತಾರಂತೆ ಕಣೋ. ಏನು ನೋಡಮ್ಮ ಇನ್ನ ನಾಚ್ಕೋತಾ ಇದ್ದಾನೆ ಅಂತ ಏನು ತಪ್ಪ ಆಗ್ಬಿಟ್ಟಿದ್ಯಾ? ನೀವೀಗ ಅಪ್ಪ ಆಗ್ತಾ ಇದ್ಯಾ, ನಾನು ಚಿಕ್ಕಪ್ಪ ಆಗ್ತಾ ಇದ್ದೀನೋ? ಕೃಷ್ಣ ಸರಿ ಅಪ್ಪ. ಅಮ್ಮ, ಅಪ್ಪ ಏನ್ ಹೇಳ್ತಾ ಇದ್ರು? ಅವ್ರ ಮದ್ವೆ ಇನ್ನೂ ನಿನ್ನೆ ಮೊನ್ನೆ ಆದಾಗಿದೆ ಅಂತ ಇದ್ರಲ್ಲ, ಹೋಗೋರು ಹೇಳು. ಅವ್ರೀಗ ತಾತ ಆಗ್ತಾ ಇದಾರೆ. ನೀನು ಏನಮ್ಮ ಇದು? ನಿನ್ ತಲೆಗಿನ್ನ ಒಂದು ಬಿಳಿ ಕೂದಲು ಬಂದಿಲ್ಲ. ಅಜ್ಜಿ ಆಗ್ತಾ ಇದ್ದೀವಮ್ಮ ನೀನು. ಅಜ್ಜಿ 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 ಆಗ್ತಾ ಇದೀಯ. ಬರ್ತಾರೆ, ನಮ್ಮತ್ಗೆ ಬಂದೆ ಬರ್ತಾರೆ. ವಾಟ್ ಡ್ಯಾಡ್? ಲೋ ಅಣ್ಣ, ಯಾಕೋ ಇಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದ್ಯಾ? ಅದಕ್ಕೆ ಎಲ್ಲೂ ಹೋಗಲ್ಲಪ್ಪ, ಮನೆಗೆ ಬಂದೇ ಬರ್ತಾರೆ. ಅಮ್ಮನ್ ನೋಡೋ ಹೇಗೆ ಪ್ರಿಪ್ರೇಷನ್ ಮಾಡ್ಕೋತಾ ಇದಾರೆ ಅಂತ ಅಲ್ವಾ ಡ್ಯಾಡ್? ನೋಡೋ ಸೂರಿ, ಇವತ್ತು ನಮ್ಮ ಮುದ್ದಿನ ಸೊಸೆ ನಮ್ಮ ವಂಶದ ಕುಡಿನ ಹೊತ್ಕೊಂಡ್ ಬರ್ತಾ ಇದ್ದಾಳೆ. ಇನ್ಮೇಲೆ ಅವಳ ಜೊತೆ ನೀನ್ ಮುನಿಸ್ಕೊಳ್ಳೋದಾಗ್ಲಿ, ಅವಳನ್ನ ಬೈಯೋದಾಗ್ಲಿ, ಆಡ್ಕೊಳ್ಳೋದಾಗ್ಲಿ ಮಾಡಿದ್ರೆ ನಾನು ನಿನ್ ಮುಖದ ಮೇಲೆ ಬಾರಿಸ್ಬಿಡ್ತೀನಿ. ಇನ್ಮೇಲೆ ನೀನ್ ಅವಳನ್ನ
ಪ್ರೀತಿಯಿಂದ ನೋಡ್ಕೋಬೇಕು. ಅರ್ಥ ಆಯ್ತಾ? ಸರಿಮ್ಮ. ಅಮ್ಮ ಏನಂದೆ ನೀನು? ಇವನು ಅತ್ತಿಗೆನ ಬೈಯೋದ? ಅವ್ನ ಮುಖ ನೋಡಮ್ಮ ಇಲ್ಲಿ ನೋಡಮ್ಮ ಇಲ್ಲಿ ಹೇಗಾಗಿದ್ದಾನೆ ಅಂತ. ಅದಕ್ಕೆ ಬರ್ತಾ ಇದಾರೆ ಅನ್ನೋ ವಿಷಯ ಗೊತ್ತಾದಾಗಿಂದ ಫುಲ್ ಚಡ್ಪಡಿಕೆ. ಅದಕ್ಕೆ ಬಂದ್ಮೇಲೆ ಅವ್ನು ಬೈಯೋದಿರ್ಲಿ, ಮಾತಾಡೋದೇ ಇಲ್ಲ, ಫುಲ್ ಸೈಲೆಂಟ್. ಕೃಷ್ಣ, ಲೈ ಸುಮ್ಮನೆ ಯಾಕೆ ಅವನ್ನ ಗೋಳಿ ಗೊತ್ತ್ಯ? ಏನೋ ಬಿಡು, ದೇವ್ರ ಅಂತೂ ಎಂತೂ ಕಂಡ್ಬಿಟ್ಟ. ಒಂದು ಫಲ ಕೇಳಿದಕ್ಕೆ 2 ಫಲ ಕೊಟ್ಟಿದ್ದಾನೆ. ಸೊಸೆ ಜೊತೆ ಮೊಮ್ಮಗುನು ಬರ್ತಾ ಇದೆ. ಸುಶಿ, ಈ ಟೈಮಲ್ಲಿ ಮೊದಲು ದೇವ್ರಿಗೆ ತುಪ್ಪದ ದೀಪ ಹಚ್ಚು, ಎಲ್ಲ ಒಳ್ಳೇದಾಗುತ್ತೆ. ಈಗಲೇ ಹಚ್ತೀನಿ. ಫೋನ್ನ ಸ್ವಿಚ್ ಆಫ್ ಮಾಡ್ಕೊಂಡು ಕೂತಿದ್ದಾರೆ ನಿಮ್ಮಪ್ಪ. ಏನ್ರಿ ಇದು, ಇವತ್ತು ಇಷ್ಟು ಲೇಟಾಗಿ ಬಂದಿದ್ದೀರಾ? ಮೊಬೈಲ್ ನೋಡಿದ್ರೆ ಸ್ವಿಚ್ ಆಫ್ ಮಾಡಿದ್ದೀರಾ. ಯಾವುದೋ ಇಂಪಾರ್ಟೆಂಟ್ ಮೀಟಿಂಗಲ್ಲಿದೆ, ಅದಕ್ಕೆ ಸ್ವಿಚ್ ಆಫ್ ಮಾಡಿದೆ. ಏನಂತ ಅರ್ಜೆಂಟ್ ಇತ್ತು? ಅದು ನಮ್ಮ ನೇತ್ರ ತಾಯಿ ಆಗ್ತಾ ಇದ್ದಾಳೆ ರೀ. ರಿಯಲಿ? ಕಂಗ್ರ್ಯಾಚುಲೇಷನ್ಸ್ ಪುಟ್ಟ. ಥ್ಯಾಂಕ್ಸ್ ಡ್ಯಾಡಿ. ಎಲ್ಲೋ ಹೊರಟಿರೋ ಆಗಿದೆ? ರೀ, ಸಾರಿ ಕಣೆ, ನಂಗೆ ತುಂಬ ಟಯರ್ಡ್ ಆಗಿದೆ. ನೀವು ಹೋಗಿ ಬನ್ನಿ, ನೇತ್ರಾಗ ಏನೇನು ಬೇಕೋ ಅದೆಲ್ಲ ಕೊಡ್ಸು. ಹಾಗಲ್ಲ ರೀ, ಅದು ನೇತ್ರ ಪ್ರೆಗ್ನೆಂಟ್ ಆಗಿರೋ ವಿಷಯನ ಬೀಗರ್ಗೆ ಫೋನ್ ಮಾಡಿ ತಿಳಿಸ್ದೆ. ಹಾಗೇನೆ ಅವ್ರ ಮನೆಗೆ ಬಿಟ್ಟು ಬರೋಣ ಅಂತ ಹೊರಟಿದ್ದೀನಿ. ನಿನ್ ಬುದ್ಧಿಗೆ ಏನಾಗಿದೆ ಶಾಂತ? ನಿನಗೆ ಮಾಡೋಕೆ ಬೇರೆ ಕೆಲಸನೇ ಇಲ್ವಾ? ಅವ್ರ ಯೋಗ್ಯತೆಗೆ ಫೋನ್ ಮಾಡಿ ತಿಳಿಸಿರೋದೇ ಹೆಚ್ಚು. ಅದನ್ನು ಮೀರಿ ಅವ್ರ ಮನೆಗೆ ಸವಾರಿ ಹೊರಟು ನಿಂತಿದೆಯಲ್ಲ, ನಿನ್ಗೇನು ಹೇಳಿ? ಯಾಕ್ರಿ ಹೀಗೆ ಆಡ್ತಾ ಇದ್ದೀರಾ? ನಾವು ಹೆಣ್ಣು ಹೆತ್ತೋರು ಅನ್ನೋದನ್ನ ಮರಿಬೇಡಿ. ಏನೇ ನಿನ್ ಮಾತಿನ ಅರ್ಥ? ಹೆಣ್ಣೆತ್ತೋರು ಒಂದು ಮಾತ್ರಕ್ಕೆ ತಪ್ಪಿಲ್ದೇ ಇದ್ರು ತಲೆ ತಗ್ಗಿಸ್ಕೊಂಡು ಹೋಗ್ಬೇಕಾ? ಕರುಳಿಗೆ ಕರುಣೆ ಮಾತ್ರ ಇದ್ರೆ ಸಾಲದು. ಸಮಯ ಬಂದ್ರೆ ಕೆರೋಸಿನ್ ತರ ಉರಿಯೋ ಕ್ಯಾಲಿಬರು ಇರಬೇಕು. ಇಲ್ಲ ಅಂದ್ರೆ ಹೆಣ್ಣೆತ್ತೋರು ಅನ್ನೋ ಪಾಯಿಂಟ್ ಇಟ್ಕೊಂಡು ಪಲ್ಟಿ ಓಡಿಸೋ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ರೀ, ನಾನು ಹೇಳೋದು ಈ ವಿಷಯದಲ್ಲಿ ನೀನ್ ಏನ್ ಹೇಳಿದ್ರು ಪ್ರಯೋಜನ ಇಲ್ಲ. ನೀನ್ ಫೋನ್ ಮಾಡಿ ಅವ್ರಿಗೆ ವಿಷಯ ತಿಳಿಸಿದ್ಯಾ ತಾನೆ? ವಿಷಯ ಗೊತ್ತಾದ್ಮೇಲೆ ಅವರೇ ಬಂದು ನೋಡ್ಕೊಂಡು ಹೋಗ್ಬೇಕಾಯ್ತು, ಇಲ್ಲಾಂದ್ರೆ ಕರ್ಕೊಂಡು ಹೋಗ್ಬೇಕಾಯ್ತು. ನೇತ್ರ, ನಾನು ಹೇಳಿದ್ ಸರಿಯಾಗಿದೆ ತಾನೆ? ವಿಷಯ ಗೊತ್ತಾದ್ಮೇಲೂ ಬಂದಿರಲ್ಲ ಅಂದ್ರೆ ಅವ್ರೆಂತ ಬೇಜವಾಬ್ದಾರಿ ಜನ ಇರಬೇಕು. ನೋಡಮ್ಮ, ಯೋಗ್ಯತೆ ಇಲ್ಲದೆ ಇರೋರ ಬಗ್ಗೆ ಯೋಚನೆ ಮಾಡಬೇಡ. ಹೋಗಿ ರೆಸ್ಟ್ ತಗೋ. ಹೋಗಮ್ಮ. ಇಷ್ಟೊತ್ತಿಗೆ ಅವ್ರು ಬರಬೇಕಾಗಿತ್ತು. ಯಾವುದಕ್ಕೂ ನಾನೇ ಒಂದ್ಸರಿ ಫೋನ್ ಮಾಡಿ ವಿಚಾರಿಸ್ತೀನಿ. ಬೇಡ ಬಿಡಮ್ಮ, ಬರ್ತೀನಿ ಅಂತ ಹೇಳಿದ್ಮೇಲೆ ಬರಬೇಕು ತಾನೆ. ಬರ್ತೀನಿ ಅಂತ ಫೋನ್ ಮಾಡೋದು, ಬರ್ದೇ ಇರೋದು. ಈ ಶ್ರೀಮಂತರು ನಮ್ಮಂಥ ಮಿಡ್ಲ್ ಕ್ಲಾಸ್ ಜನದ ಮೇಲೆ ಆಡೋ ಆಟ. ಆಗಾಗ ಅವರು ತಮ್ಮ ತಮಾಷೆಗಳನ್ನ ನಮ್ಮಂಥವ್ರ ಮೇಲೆ ಪ್ರಯೋಗ ಮಾಡ್ತಾ ಇರ್ತಾರೆ. ಇದಕ್ಕೆ ನಾವೆಲ್ಲ ತಲೆ ಕೆಡಿಸ್ಕೊಂಡ್ರೆ ಇರೋ ನೆಮ್ಮದಿನೂ ಕಳ್ಕೋಬೇಕಾಗತ್ತೆ. ಮೇಲ್ ಬಿದ್ದು ಫೋನ್ ಮಾಡಿದ್ರೆ ಅದೇ ನಮ್ಮ ವೀಕ್ನೆಸ್ ಅನ್ಕೊಂತಾರೆ. ಸುರೇಶ, ಇದರಲ್ಲಿ ವೀಕ್ನೆಸ್ ಅನ್ನೋ ಪ್ರಶ್ನೆ ಎಲ್ಲಿಂದ ಬರುತ್ತೋ?
ಪಾಪ ಅವರೇ ಫೋನ್ ಮಾಡಿ ವಿಷಯ ತಿಳಿಸಿದ್ದಾರೆ ನಾವು ಬರ್ತೀವಿ ಅಂತ. ಯಾಕೋ ಬಂದಿಲ್ಲ. ಯಾಕೆ ಏನು ಅಂತ ತಿಳ್ಕೊಳ್ಳೋದ್ರಲ್ಲಿ ತಪ್ಪೇನಿದೆಯಪ್ಪ? ನ್ಯಾಯವಾಗಿ ನೋಡಿದ್ರೆ ನಮ್ಮ ವಂಶದ ಕುಡಿ ಬೆಳಿತಿರೋ ಜಾಗಕ್ಕೆ ನಾವೇ ಖುದ್ದಾಗಿ ಹೋಗಿ ಆಶೀರ್ವಾದ ಮಾಡಿ ಕರ್ಕೊಂಡು ಬರಬೇಕು. ಪ್ರೀತಿ ಮಾಡಬೇಕಾದ್ರೆ ಇಲ್ಲದೆ ಇರೋ ಬಿಗುಮಾನ ಮದುವೆ ಆದ್ಮೇಲೆ ಯಾಕೋ ಸುರೇಶ? ಅಮ್ಮ, ನಿಂಗಿದೆಲ್ಲ ಗೊತ್ತಾಗಲ್ಲ, ಸುಮ್ಮನಿರಮ್ಮ. ಅವಳಿಗೆ ದುಡ್ಡಿನ ಮದ ಜಾಸ್ತಿ ಆಗಿದೆ. ಸಂಬಂಧಗಳಿಗಿಂತ ಸಂಪತ್ತೇ ಮುಖ್ಯ ಅವಳಿಗೆ. ಇಲ್ಲೇ ಹೋಗಿದ್ರೆ ಇಂಥ ಸಂತೋಷದ ವಿಷಯನ ಪ್ರೀತಿಗೋಸ್ಕರ ಬೇಡ, ಅಟ್ಲೀಸ್ಟ್ ಅವಳು ಕೈ ಹಿಡ್ದಿದ್ದೀನಲ್ಲ ಅದಕ್ಕೋಸ್ಕರ ಅದು ನನಗೆ ಫೋನ್ ಮಾಡಿ ಹೇಳ್ಬೋದಾಗಿತ್ತು ತಾನೆ. ವಿಷಯ ಗೊತ್ತಾದ ತಕ್ಷಣ ನೀನೇ ಅವಳಿಗೊಂದು ಫೋನ್ ಮಾಡ್ಬೋದಾಗಿತ್ತಲ್ಲ. ನೋಡೋ ಸುರೇಶ, ಪ್ರೀತಿಸಿ ಮದುವೆ ಆದರ ಮಧ್ಯೆ ಇರಬೇಕಾದದ್ದು ಹೊಂದಾಣಿಕೆ ಕಣೋ. ಆ ಹೊಂದಾಣಿಕೆನೇ ಇಲ್ಲ ಅಂದಮೇಲೆ ನೀನು ಪ್ರೀತಿ ಮಾಡಿ ಮದುವೆ ಆಗಿದ್ದಕ್ಕೆ ಏನು ಬೆಲೆ ಇರುತ್ತೆ ಹೇಳು? ಪ್ರೀತಿ ಮಾಡಬೇಕಾದ್ರೆ ಅದೆಷ್ಟು ಸಲ ಹಿಂದೆ ಅಲ್ದಿರ್ತೀರೋ, ಅದೆಷ್ಟು ಸಲ ಸಾರಿ ಕೇಳಿರ್ತೀರೋ, ಅದೆಷ್ಟು ಸಲ ಸಲಾಮ್ ಹೊಡೆದಿರ್ತೀರೋ ಆ ಭಗವಂತನಿಗೆ ಗೊತ್ತು. ಮದುವೆ ಆದ ತಕ್ಷಣ ಗಂಡು ಹೆಚ್ಚು ಹೆಣ್ಣು ಕಡಿಮೆ ಅನ್ನೋ ಭಾವನೆ ಬಂದ್ಬಿಡುತ್ತೆ. ಏನಮ್ಮ ಇದು? ಅವಳು ಮಾಡಿದ್ ಸರಿ, ನಾನು ಮಾಡಿದ ತಪ್ಪು ಅನ್ನೋ ಹತ್ರ ಹೇಳ್ತಾ ಇದೆಯಲ್ಲ. ನೋಡೋ ಸುರೇಶ, ನಾನು ಯಾರ ಪರನೂ ಮಾತಾಡ್ತಾ ಇಲ್ಲ. ಎಲ್ಲೋ ಒಂದು ಕಡೆ ತಪ್ಪು ಇದ್ದೇ ಇರುತ್ತೆ. ತಪ್ಪು ಮಾಡೋದು ಸಹಜ, ಅದೇನು ದೊಡ್ಡ ವಿಷಯ ಅಲ್ಲ. ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಂಡಿರೋರು ಆಗಿರೋ ತಪ್ಪನ್ನು ಸರಿಪಡಿಸ್ಕೋಬೇಕು. ಆಗಲೇ ಪ್ರೀತಿಸಿ ಮದುವೆ ಆಗಿದ್ದಕ್ಕೆ ಒಂದು ಸಾರ್ಥಕತೆ ಇರುತ್ತೆ. ಬೇಜಾರು ಮಾಡ್ಕೋಬೇಡ ಅಣ್ಣ. ಈ ವಿಷಯದಲ್ಲಿ ನಿನಗೆ ಸಮಾಧಾನ ಹೇಳೋ ಶಕ್ತಿ ನನಗಿಲ್ಲ. ಅದಕ್ಕೆ ಬಗ್ಗೆ ನಿನ್ನ ಮನಸ್ಸಲ್ಲಿ ಎಂಥ ಪ್ರೀತಿ ಇದೆ ಅಂತ ನನಗೆ ಗೊತ್ತೋ. ಆದರೆ ಅಮ್ಮ ಹೇಳಿದ್ರ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡಿ ನೋಡು, ನಿನಗೆ ಎಲ್ಲ ಗೊತ್ತಾಗತ್ತೆ. ಗುಡ್ ನೈಟ್.